ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಪ್ಪಂಗಳವರ, ಮೌನ ಯೋಗಿ ಜಗದ್ಗುರು ಗುರುನಾಥರೂಢಪ್ಪಂಗಳವರ ಪಾವನ ಸನ್ನಿಧಾನಕ್ಕೆ ದೀರ್ಘದಂಡ ನಮಸ್ಕಾರ ಮಂಗಲವನ್ನು ಮಾಡಿ ಇವತ್ತಿನ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ಅವ್ಯಕ್ತ ರೂಪದಲ್ಲಿ ಅಲಂಕರಿಸಿ ಯಾವತ್ತೂ ಈ ಕಾರ್ಯಕ್ರಮಕ್ಕೆ ಕೃಪಾ ಆಶೀರ್ವಾದವನ್ನು ಮಾಡಿ ಬೆಳಗಿನ ಸಮಯದಲ್ಲಿ ಶ್ರೀಮಠಕ್ಕೆ ದಯಮಾಡಿಸಿ ಎಲ್ಲ ಸದ್ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ಮಾಡಿರುವ ಎನ್ನ ಪರಮ ಆರಾಧ್ಯ ಗುರುದೇವ ಜಗದ್ಗುರು ಪಂಚಮಠಾಧೀಶರು ಇಂಚಲ ಪುರವಾಸಿಗಳು ಪೂಜ್ಯ ಭಾರತೀಯ ಅಪ್ಪಾಜಿಯವರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಈ ಪವಿತ್ರವಾದ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿ ಮಾತನಾಡಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬಾಲಯೋಗಿ ಮಾಣಿಕ್ಯ ಚನ್ನಬಸವೇಂದ್ರ ಸ್ವಾಮಿ ಪಾದಕ್ಕೆ ನಮಸ್ಕರಿಸಿ ಮಠದ ಪೀಠಾಧ್ಯಕ್ಷರು ವಿದ್ಯಾವಂತರು ವಿನಯವಂತರು ಶ್ರೋತ್ರಿಯ ಬ್ರಹ್ಮನಿಷ್ಠ ಅದ್ವೈತಾನಂದ ಭಾರತೀಯ ಅಜ್ಜರು ಶ್ರೀ ಚರಣಕ್ಕೂ ನಮಸ್ಕರಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಪರಮ ಪೂಜ್ಯ ಶಿವಬಸ್ ಮಹಾಸ್ವಾಮಿ ಪಾದಕ್ಕೂ ವಂದಿಸಿ ಹಾಗೆ ಮದರಕಂಡೆಯ ಬಸವಜ್ಜರವರಲ್ಲಿ ನಮ್ಮ ರಾಜೇಂದ್ರ ಸ್ವಾಮೀಜಿಯವರಲ್ಲಿ ಲಿಂಗಯ್ಯ ಸ್ವಾಮಿಗಳು ಕೂಡ ಭಕ್ತಿಯ ಶರಣಾರ್ಥಿಯನ್ನು ಹೇಳಿ ಸಂಗೀತ ಕಲಾ ಬಳಗಕ್ಕೂ ಉಪಸ್ಥಿತಕ್ಕಂಥ ಯಾವತ್ತೂ ನಮ್ಮ ನೇಗಿನಾಳ ಗ್ರಾಮದ ಎಲ್ಲ ಗುರು ಹಿರಿಯರೇ ತಾಯಂದಿರೇ ಸದ್ಭಕ್ತರೇ ನಿಮ್ಮೆಲ್ಲರಿಗೂ ಅನಂತ ಅನಂತ ವಂದನೆಗಳನ್ನು ಹೇಳುತ್ತಾ ಪೂರ್ವದ ಮಹಾತ್ಮರು ಶಿವಾವತಾರಿ ಸಿದ್ಧಾರೂಢರ ಉಪಕಾರ ಸ್ಮರಣೆ ಎಂಬತಕ್ಕಂಥ ವಿಷಯವನ್ನು ಬಹಳ ಸುಂದರವಾಗಿ ಹೇಳಿದರು. ಸಿದ್ಧಾರೂಢರು ಅಂದ್ರೆ ಮತ್ತೊಂದು ಉದಾಹರಣೆ ಕೂಡ ಬರಂಗಿಲ್ಲ. ಹೆಂಗಂದ್ರೆ ಆಕಾಶ ಹೆಂಗೈತಿ ಅಂದ್ರೆ ಆಕಾಶದಂಗ ಐತಿ ವಿನಃ ಮತ್ತೊಂದನ್ನು ಉದಾಹರಣೆ ಕೊಡಕ್ಕೆ ಬರಂಗಿಲ್ಲ. ಸಮುದ್ರ ಹೆಂಗೈತಪ್ಪ ಅಂದ್ರೆ ಸಮುದ್ರ ಇದ್ದಂಗೆ ಐತಿ ಅಂತ ಹೇಳ್ಬೇಕು ಹೊರತು ನಮ್ಮ ಊರಿನ ಮುಂದೆ ಕೆರೆ ಇದ್ದಂಗೆ ಐತಿ ಅನ್ನಕ್ಕೆ ಬರಂಗಿಲ್ಲ. ಹಾಸ್ಯಾಸ್ಪದ ಆಗೈತಿ. ಹಂಗೆ ಸಿದ್ಧಾರೂಢರು ಅಂದ್ರೆ ಯಾರಾದ್ರೆ ಸಿದ್ಧಾರೂಢರನ್ನ ಅವರು ಶಿವಾವತಾರಿ ಪರಮಾತ್ಮನೇ ಸಿದ್ಧಾರೂಢ ನಾಮಾಂಕಿತ ಆಗಿ ಧರೆಗೆ ಅವತರಿಸಿ ಬಂದು ಸಕಲ ಮತಗಳನ್ನು ಉದ್ಧಾರ ಮಾಡಿರ್ತಕ್ಕಂಥ ಮಹಾಜ್ಞಾನಿಗಳು. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಆ ಭಾಗದಲ್ಲಿ ಒಂದು ಸ್ಥಾನಕ್ಕ ಅರಸನಾಗಿ ಮಾಂಡಲಿಕನಾಗಿ ರಾಜ್ಯಭಾರ ಮಾಡತಕ್ಕಂಥ ಮಹಾರಾಜ. ಕೊನೆಗೆ ವೈರಾಗ್ಯ ಬಂದು